ಅಯ್ಯೋ ಮೆಲ್ಗೆ ಸುಗುಣಕ್ಕ, ನನಗಂತೂ ಭಯ ಆಗುತ್ತೆ ಕೂದಲೆಲ್ಲ ಉದುರ್ತಾವೋ ಅಂತ ಹೇಳಿ. ಉದ್ರಲ್ಲ ಸುಮ್ಮನೆ, ನಾನೆಲ್ಲ ಮೆಲ್ಲಕ್ಕೆ ಬಾಸ್ತೀನಿ. ಹ್ಞೂ, ದೊಡ್ಡಲ್ಲಿ ನಾವು ಆಗ್ಬೇಕಾಗಿದ್ದು ಯಾವುದೋ ಸಣ್ಣ ಅಲ್ಲಿಂದ ಬಾಚಣಿಕೆ ತಂದಿದ್ರ, ದೊಡ್ಡಲ್ಲಿಂದಾದರೆ ಬೇಗ ಚಿಕ್ಬಿಡೋದಪ್ಪ. ಏನಿಲ್ಲ ಬಾಸ್, ಹಂಗೆ ಒಂದು ಸುತ್ತು ಏನು ನೋಡಮ್ಮ, ಯಾಕೆ ರಾತ್ರಿ ಹೊತ್ನಾಗ ತಲೆ ಕಡಿತೈತೆ ಅಂತೇಳಿ ನಾನು ಕೂದಲು ಉದುರ್ತಾವಲ್ಲ ಅದಕ್ಕೆ ತಲೆ ಕಡಿತೈತೆ ಕಣಮ್ಮ ಅಂತ ಹೇಳಿ ಹೇಳ್ತೀನಿ. ನೋಡೋದಿಲ್ಲ ಯಾಕೆ ಕೂದಲು ಉದ್ರದಕ್ಕೆ ನಾನು ಕಡಿತೈತೆ, ಏನೇನ ಏನು ಸೀರು ಏನಾನ ಇದಾವ ನೋಡೋದಿಲ್ಲ. ಇಲ್ಲಪ್ಪಯ್ಯ ಅದೇನು ಕಾಮ್ತಿಲ್ಲ, ಅದೇ ಕೂದಲು ಉದ್ರದಕ್ಕೆ ಎಲ್ಲ ಕಡಿತಿರ್ಬೇಕು. ತಲೆ ಕೂದಲು ಉದ್ರದಕ್ಕೆ ಅನ್ಸುತ್ತೆ ಕಡಿತಿರೋದು. ಹೆಂಗೆ ಸಾಂಗ್ ಕೂದಲು ನೋಡಿ ಹಿಂಗೆ ಮುಟ್ಟಿರಿ ಹಿಂಗೆ ಬರ್ತಾವಲ್ಲ ಕೈಯಕ್ಕೆ. ಇದೆಲ್ಲ ತೋರಿಸ್ತಾ ಇರೋದು ನಿಜವಾಗ್ಲೂ ಆಗೋದಿಲ್ಲ, ಏನೋ ಎಲ್ಲ ರೀತಿ ವಿಡಿಯೋ ಮಾಡಬೇಕು. ಇವಾಗ ಯಾರನ್ನಾದ್ರೂ ಒಬ್ರನ್ನ ಹೀಯಾಳಿಸಿದ್ರೆ ನಮಗೆ ಯಾವ ರೀತಿ ಆಗುತ್ತೆ, ಮೊದಲು ಯಾವಾಗಲೂ ತೋರಿಸೋದಂತೆ, ಇವಾಗ ಆಗಲ್ಲ. ಇವಾಗ ಹೆಂಗೆ ಅಂತಂದರೆ ನಾವು ಮಾಡಿದ್ದು ನಾವೇ ಉಣ್ಬೇಕು, ಹಾಗೆ ನಾವು ಇನ್ನೊಬ್ರಿಗೆ ಅಂದಿದ್ದು ನಾವು ಅನುಭವಿಸ್ಬೇಕು ಅನ್ನೋದೊಂದು ಉದಾಹರಣೆಗೋಸ್ಕರನ ಈ ವಿಡಿಯೋ ತೋರಿಸ್ತಾ ಇರೋದು. ಇವಾಗ ಒಬ್ಬರಿಗೆ ಕೂದಲಿಲ್ಲ ಅಂತೇಳಿ ಆಡ್ಕೊಂಡಿದ್ದ ತಕ್ಷಣ ತಲೆ ಕೂದಲೆಲ್ಲ ಉದ್ರೋಗ್ಬಿಡ್ತವೆ ಅಂತ ಹೇಳಿ ನೀವು ಯಾರೂ ತಿಳ್ಕೊಳಕ್ಕೆ ಹೋಗಬೇಡಿ. ಎಲ್ಲ ರೀತಿ ತೋರಿಸ್ಬೇಕು ಅಂತ ಹೇಳಿ ಸ್ವಲ್ಪ ಹಾಗೆ ಚೆನ್ನಾಗಿರುತ್ತೆ, ಎಲ್ಲ ರೀತಿ ತೋರಿಸ್ಬೇಕು ವೀಡಿಯೋಸ್ ಅಂತ ಹೇಳಿ ತೋರಿಸ್ತಾ ಇರೋದು. ಋತುನ ಹೀಯಾಳಿಸ್ಬಿಟ್ಲು ಕೂದಲಿಲ್ಲ ಅಂತ ಹೇಳಿ, ಅದಕ್ಕೆ ಒಬ್ರನ್ನ ನಾನು ಹಾಡ್ಕೊಂಡಿದ್ದಕ್ಕೆ ಒಬ್ರನ್ನ ಹೀಯಾಳಿಸಿದ್ಕೆ ದೇವರಮ್ಮ ನನಗೆ ಯಾವ ರೀತಿ ನನಗೆ ಶಿಕ್ಷೆ ಕೊಟ್ಟ ಅಂತ ಅವಳಿಗೆ ಗೊತ್ತಾಗಬೇಕು. ಅದಕ್ಕೇ ಇವಾಗ ಇದೇ ಥರ ಆಗಬೇಕು ಅನ್ನೋದೇನಿಲ್ಲ. ಒಬ್ರನ್ನ ಯಾರನ್ನಾದ್ರೂ ಹೀಯಾಳಿಸಿದೀವಿ ಅಂದರೆ ನಮಗೆ ಇನ್ನೂ ಬೇರೆ ಒಂದು ರೂಪದಲ್ಲಿ ನಮಗೆ ದೇವರು ಏನಾದರೂ ಒಂದು ಕೊಟ್ಟೆ ಕೊಡ್ತಾನೆ ಶಿಕ್ಷೆನ. ಈ ರೀತಿ ಅಲ್ದಿದ್ರು ಬೇರೆ ಯಾವ ರೀತಿ ಆದರೂ ಕೊಟ್ಟೆ ಕೊಡ್ತಾನೆ. ಅದಕ್ಕೇ ಎಲ್ಲ ರೀತಿ ವಿಡಿಯೋ ಮಾಡಬೇಕಂತ ಹೇಳಿ ಸ್ವಲ್ಪ ರೀಲಾಗಿ ಮಾಡ್ತಾಯಿದ್ದೀವಿ. ಮತ್ತು ಹಿಂಗಾಗೋದಿಲ್ಲ ಹಂಗೆ ಹಿಂಗೆ ಅಂತೇಳಿ ಹೇಳಕ್ಕೆ ಹೋಗ್ಬಿಡಿ. ಎಷ್ಟೋ ರೀಲು ಐತೆ ರಿಯಲೂ ಐತೆ. ನನ್ನ ನಿಜ ಜೀವನದಲ್ಲಿ ನಡೆದಿರೋ ಎಂತೆಂಥ ಮನುಷ್ಯರು ಇರ್ತಾರೆ, ಯಾವ್ಯಾವ ರೀತಿ ಆಗುತ್ತೆ ಜೀವನದಲ್ಲಿ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ಯಾವ್ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಾನು ನೋಡಿರೋದೇನೆ ಮಾಡಿರೋದು. ಸ್ವಲ್ಪ ರೀಲು ಐತೆ ರಿಯಲೂ ಐತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಏನೇ ಶಾರದಾ, ಇವಳು ಬಂದಿದ್ದಾಳೆ ತಲೆ ಬಾಚೋಕ್ಕೆ? ಬಾಚುತ್ತಾ ಇದ್ದಾಳೆ, ಅದಕ್ಕೆ ನೋಡ್ತಾ ಇದ್ದೆ. ಹೆಂಗನಾಗಲಿ ಒಂದು ಸುತ್ತ ನೋಡು. ಬಿಳಿಸುಂಡೆನ ಐತೆ ನಮ್ಮ ತಲೆಯಾಗಲ್ವಿ, ನೋಡು ಅಕ್ಕಿ ಕಡಿತೈತೇನೋ. ರಾತ್ರಿ ಎಲ್ಲ ಕೆರ್ಕಂತಾಳು ಸುಮ್ಮನೆ. ಕೆರೆದು ನಾನು ಒಟ್ಟನು ಗಾಯ ಆಗುತ್ತೆ, ಶಾನೆ ಕೆರ್ಕ ಬೇಡ ಅಂತೀನಿ. ಕೂದಲು ಉದುರ್ತಾವಲ್ಲ ಅದಕ್ಕೆ ತಲೆ ಕಡಿತೈತೆ ಅನ್ಸುತ್ತೆ. ನಾನೆಲ್ಲ ಮೆಲ್ಲಕ್ಕೆ ಬಾಕ್ತೀನಿ ಸುಮ್ಕಿರು. ತಲೆ ಬಾಚ್ಬಿಟ್ಟು ಮೇಲಕ್ಕೆ ನೀಟಾಗಿ ಅಣಿತೀನಿ. ಜುಟ್ಟು ಹಾಕಬಾರ್ದು ನೀನು. ಜಡೆ ಎಣ್ಕೋಬೇಕು ನಾನು ಹಂಗೆ. ಮತ್ತು ನಾನು ಯಾವಾಗಲೂ ಜಡೆನೇ ಎಣ್ಕೊಂಬೋದು. ನನಗೆ ಜುಟ್ಟು ಹಾಕಬಿಟ್ರೆ ಒಂಥರ ಕೂದಲು ಬಿಡ್ಕೊಬಿಟ್ರೆ ಸುಚ್ಚದಂಗಾಗುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಜಡೆ ಎಣ್ಕೊಂಡಿರ್ತೀನಿ. ನೀಟಾಗಿ ಜಡೆ ಎಣ್ಕೊಂಡ್ರೆ ಕೂದಲು ಚೆನ್ನಾಗಿರ್ತವೆ. ನಾವು ಯಾವಾಗ ಹಿಂಗೆ ಜುಟ್ಟು ಹಾಕಂತೀವ ಅವು ಕಟ್ಟಿ ಕೂದಲು ಉದ್ರೋಗ್ಬಿಡ್ತವೆ. ಜಡೆ ಎಣ್ಕೋಬೇಕು, ನೀಟಾಗಿ ಜಡೆ ಎಣ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಕೂದಲು ಚೆನ್ನಾಗಿ ಬರ್ತವೆ, ಸ್ಟ್ರೈಟ್ ಆಗಿರ್ತವೆ, ಚೆನ್ನಾಗೂ ಬರ್ತವೆ. ನನ್ನ ಕೂದಲು ಹಂಗೆ ಮತ್ತೆ ಯಾವಾಗಲೂ ಚೆನ್ನಾಗಿದ್ದಾವೆ. ನನಗೆ ಜುಟ್ಟು ಹಾಕೊಂಡೆ ಅಭ್ಯಾಸ ಕಣಕ್ಕ, ಅದಕ್ಕೆ ನಾನು ಜುಟ್ಟು ಹಾಕೊಂತೀನಿ. ಯಾವಾಗಲೂ ನನಗೆ ಜುಟ್ಟು ಹಾಕೋಬೇಕು, ಇಲ್ಲಾಂದರೆ ಹಾಗೆ ಬಿಡ್ಕೋಬೇಕು ಫ್ರೀ ಏರ್ಸು. ನಾನು ಅದಕ್ಕೆ ಯಾವಾಗಲೂ ಜುಟ್ಟು ಹಾಕೊಂಡಿರ್ತೀನಿ. ಸ್ಯಾರಿಗಿರಿ ಹುಡ್ಕೊಂಡ್ರೆ ಮಾತ್ರ ಹಂಗೆ ಫ್ರೀ ಏರ್ಸ್ ಬಿಡ್ಕೊತೀನಿ. ಅಲ್ಲ ತಲೆ ಬಿಡ್ಕೊಂಡು ಓಡಾಡುತ್ತೆ. ಹೊತ್ಕಟ್ಟೆಗೆ ನಾನು ಸೀರೆ ಪರೆ ಉಡ್ಕೊಂಡಾಗ ಜಡೆ ಎಣ್ಕೊಂಡು ಹೂ ಮುಡ್ಕೊಳಮ್ಮ ಅಂದ್ರೆ ಕೂದಲು ಬಿಡ್ಕೊಂಬತ್ತು ನಮ್ಮ ಅಮ್ಮಣಿ. ನಮ್ಮ ಅಮ್ಮನಿದು ಒಂಥರ ಕಣ. ನೋಡಿ ಸುಗಣಮ್ಮಂಗೆ ಜಡೆ ಎಣ್ಕೊಂಡ್ರೆ ಅದಕ್ಕೆ ಅಂತ ಚೆನ್ನಾಗಿ ನೋಡಮ್ಮ 70 ಗ್ರಾಮಿನ ಮಾಂಗಲ್ಯ ಸರ ಅಂದೆ ಏನಾತ್. ಒಳಗೆ ಹಾಕ್ಕೊಂಡವಳು ಯಾಕಬೇಕು, ಯಾರನ್ನ ಕೊಳ್ಳೆ ನೋಡ್ತಾರೆ ಯಾಕಬೇಕು ಇಲ್ಲಿ ಹೊರಗೆ ಹೋಗ್ಕೊಂಡಾಗ ಮತ್ತೆ ಒಳಗೆ ಹಾಕ್ಯಳಮ್ಮ ಅಂತ ಹೇಳಿದ್ನಿ. ಒಳಗೆ ಹಾಕ್ಕೊಂಡವಳು ಐತೆ ನಮ್ಮ ಭದ್ರವಾಗಿ ನೋಡಿಕೆ ಐತೇನ? ನಮ್ಮ ಐತೆ. ಅಯ್ಯೋ ನೀನು ಅಂತ ಬಂದೋಬಸ್ತದ್ದು ಬಿಗ್ಗದ್ ಮಾಡ್ಸಕ್ಕೆ ಅವ್ರೆ ಐತೆ ಕಣಮ್ಮ. ಅವಾಗವಾಗ ಮುಟ್ಟು ನೋಡ್ಕೊಂತಿರ್ಬೇಕು ನೀನು. ಬಂದೋಬಸ್ತದ್ದು ತಿರ್ಗಿ ಆಮೇಲೆ ಹಾಕ್ಬೇಕಂತಾಯಿ. ಅವಾಗವಾಗ ಮುಟ್ಟಿ ನೋಡ್ಕೊಂತಿರೋದು ದಾಪಂದ ಕಾಪಾಡ್ಕೋಬೇಕು ಅದನ್ನ. ಹೊಗಳೆ ಹೂಗೋಸು ಕೂದಲು ಬಂದು ಇವಳೆ ಸುಸು ಕೂದಲು ಅಲ್ಲೋಡು ಜಡ್ ಸಮೇತ ಹಂಗೆ ಬಂತು ಕಣಿ. ನಿನ್ನ ಜುಟ್ಟು ಸಮೇತ ಹಂಗೆ ಬಂತು. ಅಯ್ಯೋಯ್ಯೋ ಸುಗುಣ ಅಯ್ಯಾಕೆ, ಅಯ್ಯೋ ಜೀವ್ರಿ ಜಡೆ ಸಮೇತ ಇರ್ಕೊಂಬಂತು. ಅಯ್ಯೋ ಅಲ್ಲಡು ಸುಸು ನಿನ್ ಬಾಡಿ. ಅಯ್ಯಯ್ಯೋ ನನ್ನ ಕೂದಲು ಕಿತ್ಕೊಂಬಂದ್ವಿ. ಅಯ್ಯೋ ನನ್ನ ತಲೆಯ ಕೂದಲಿಲ್ಲ, ಏನಾದ್ವು ಅಲ್ಲೋಡಿ ಕೂದಲೆಲ್ಲ ಕಿತ್ಕೊಂಬಂದ್ವು. ಎಲ್ಲ ಕೂದಲು ಸುಗುಣನ್ ಕೈಯಾಗ ಇದಾವೆ. ಅಲ್ಲೋಡಿ ಶಾರದಾ ಋತು ಪರಿಸ್ಥಿತಿನೇ ಬಂತು ಇವಳಿಗೂ. ಕೂದಲು ನಿನ್ನ ಕೂದಲು ಎರಡು ನಾನೇನು ಮಾಡಿಲ್ಲ, ಹಿಂಗೆ ಬಂದ್ವು ವಾಸನು. ಅಯ್ಯೋ ಸುಸು ಕೂದಲು
ಕೂದಲು. ಅಯ್ಯೋ ಸುಗುಣಕ್ಕ ನನ್ನ ಕೂದಲು ನೋಡು ಓಸು ಕಿತ್ತೆ. ಅಯ್ಯೋ ಅಯ್ಯೋ ಸುಗುಣಕ್ಕ ನೀನು ಯಾಕೆ ನನ್ನ ಓಸು ಕೂದಲು ಕಿತ್ತೆ? ಅಯ್ಯೋ ದೇವ್ರೆ ಕಲ್ಯಾಗಳ ಕೂದಲೆಲ್ಲ ಬಂದ್ವಲ್ಲಮ್ಮ. ಅಲ್ಲ ಕಣೆ ಸುಗುಣ ಮೆಲ್ಲಕ್ಕೆ ಬಾಸಕ್ಕಿಲ್ವೇನೆ ಬಾಸಣಿಕೆ ಯಾಕೆ ನಾನು ಹೇಳ್ತಾನೆ ಇದ್ದೀವಿ. ನಾವು ಬಾಸ್ಕೊಂಡಿಲ್ಲ ಕೂದಲು ಉದುರ್ತಾವೆ ಅಂತ ಹೇಳಿ ಹೇಳ್ತಾನೆ ಇದ್ದೀವಿ. ಬಾಸಣಿಕೆ ಯಾಕೆ ಹಿಂಗೆ ನಿಗರು ಬಿಟ್ಟೆ ಕೂದಲೆಲ್ಲ ಹೋಗ್ಬಿಟ್ವಲ್ಲೇ ನಮ್ಮ ಅಮ್ಮಣಿ ನಾವು. ಅಯ್ಯೋ ಸುಸು ಅಲ್ಲಿ ಓಡಲಿ. ಅಯ್ಯೋ ರಾಮ ದೇವ್ರೆ ಹೋಗತ್ತ. ಋತು ತಲೆ ಆದಂಗೆ ಆತ್ ಕಣೆ. ಋತುಗಿನ ತಲೆ ಒಪ್ಪುಟ ಕೂದಲೇ ಇಲ್ದಂಗೆ ಆತು. ಅಯ್ಯೋ ದೇವ್ರೆ ಅಲ್ಲಡು ಫುಲ್ ಬೋಡ. ಅಯ್ಯೋ ಯಪ್ಪ ಬುಡುಕಾತ ಕಿತ್ಕೊಂಬಂದವ್ ಕಣೆ ಕೂದಲು. ಯಪ್ಪ ಸುಸು ನಾನು ಏನು ಮಾಡಿಲ್ಲ ಸುಸು. ಇಲ್ಲಿ ನೋಡಿಲ್ಲ ಹಿಂಗೆ ಬಾಸ್ತಿದ್ನ ಇನ್ನು ಹಿಂಗೆ ಬಾಸಣ್ಕೆ ಹಿಂಗೆ ಇಟ್ಕೆ ವಾಸು ಕಿತ್ಕೊಂಬಂದ್ಬಿಟ್ಟು ಕೂದಲು. ಅಯ್ಯೋ ನಾನು ಏನು ಮಾಡಿಲ್ಲ ಕಣೆ. ದುಡ್ಡು ಸಮೇತ ಕಿತ್ಕೊಂಬಂತು. ನಾನು ಏನು ಮಾಡಿಲ್ಲ. ನೀನು ಬಾಸ್ಕೊಂಡಿಲ್ವಲ್ಲ ಇಷ್ಟು ದಿವಸ ಅದಕ್ಕೆ ನಿನಗೆ ತಲೆ ಕಡಿತಿತ್ತು ಅನಿಸುತ್ತೆ. ನಾನು ಇನ್ನು ಹಿಂಗೆ ಬಾಸಣ್ಕೆ ಹಿಂಗೆ ಒಂದೇ ಸತಿ ತಾನೇ ನಾನು ಇಕ್ಕಿದ್ದು. ಅಯ್ಯೋ ನನ್ನ ಕೂದಲು. ಸುಗುಣಕ್ಕ ನಿನ್ನ ಮೆಲ್ಲು ಕನ್ಬೇಕಾಗಿತ್ತು. ನೀನು ನನ್ನ ಕೂದಲೆಲ್ಲ ಬೀಳಿಸ್ಬಿಟ್ಟೆ. ನನ್ನ ಕೂದಲೆಲ್ಲ ಉದ್ರೋಗಂಗೆ ಮಾಡಿದೆ. ಹೆಂಗೋ ಅಲ್ಪ ಸ್ವಲ್ಪ ಉದ್ರವು ಹೆಂಗೋ ಇದ್ವು. ಇವಾಗ ಫುಲ್ ಕಿತ್ಕೊಂಡು ಬರೋ ಥರ ಎಳೆದು ಬಿಟ್ಟೆ ನೀನು. ಅಯ್ಯೋ ನನ್ನ ಕೂದಲು. ಸರಿಯಾಗಾಯ್ತಾಗ. ಅಯ್ಯೋ ಅಯ್ಯೋ ಸುಸು 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 ಇದೇನಿದು ಸುಗುಣ ನಿನ್ನ ಕೈಯಲ್ಲಿ ಏನು ಕೂದಲು? ಅಯ್ಯೋ ಸುಗುಣಕ್ಕ ನಿನ್ನ ಕೈಯಲ್ಲೇನು? ಆಂಟಿ ಏನಾಯ್ತು ಮಂಗ್ಳಾಂಟಿ? ಯಾಕೆ ಸುಸು ಹಿಂಗೆ ಬೋಡ ಆಗ್ಬಿಟ್ಲು? ಯಾಕೆ ಬೋಡ ಮಾಡಿಸಿದ್ರಾ? ಇಲ್ಲ ಕಣೆ ಅಮ್ಮಣಿ ಹಿಂಗೆ ಬಾಸ್ತಿದ್ಲು ಸುಗುಣ. ಎಣ್ಣೆ ಹಚ್ಚಿ ಕೂದಲು ಸಮೇತ ಜುಟ್ಟು ಸಮೇತ ಕಿತ್ಕೊಂಬಂದ್ಬಿಟ್ಟೈತೆ ಕಣೆ ನಮ್ಮ ಸುಸುದು. ಆಗ ಅವಳ ಜೈ ಸಾಪ ಹಾಕೋಗಿದ್ಲು. ಅವಳ ಜೈ ಯಾವ ಭಯ ಹೇಳಿದ್ಲು ಏನೋ. ಅವತ್ತಿಂದನೂ ನನ್ನ ಮಗಳ ಕೂದಲು ಉದುರ್ತಾ ಇದ್ದಾವೆ. ಇವತ್ತು ಬುಡು ಕತ್ತನೆ ಕಿತ್ಕೊಂಬಂದವೆ. ಹೋಗತ್ತ ಕೂದಲು ಸುಮ್ಮ ನುಣ್ಣಗೆ ಬಿಟ್ಟು ಕಿತ್ಕೊಂಬಂದವೆ. ಜಡೆನೇ ಬಂದೈತೆ ಹಂಗೇನೆ ಜುಟ್ಟು ಸಮೇತ. ಅಯ್ಯೋ ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ. ನಾನು ಸುಮ್ಮನಿದ್ರು ಇರ್ತಿದ್ದೆ. ನಾನು ತಲೆ ಬಾಳ್ತೀನಿ ಅಂತ ಬಂದು ಇವಾಗ ಎಂಥ ಕೆಲಸ ಆಯಿತು. ಇವಾಗ ಸುಗುಣಕ್ಕ ನನ್ನ ಕೂದಲು ಬೀಳಿಸ್ಬಿಡ್ತು ಅಂತ ಹೇಳಿ ಇವಾಗ ಇವ್ರು ಹೆಂಗ ನನ್ನ ಮೇಲೆ ಇದು ಮಾಡ್ತಾರೆ. ಅಯ್ಯಯ್ಯೋ ನಾನು ಸುಮ್ಮನಿದ್ರು ಇರ್ತಿದ್ನಲ್ಲಪ್ಪ. ಅಯ್ಯೋ ಸುಗುಣಕ್ಕ ನಿನ್ನ ಮೆಲ್ಲಕ್ಕೆ ಬಾಚ್ಬೇಕಾ? ಅಯ್ಯೋ ಸುಸು ಕೂದಲೆಲ್ಲ ಉದ್ರೋಗ್ಬಿಡ್ತು. ಅಯ್ಯೋ ಋತು ತಲೆ ಆದಂಗೆ ಆಗೈತೆ ಸುಸು. ಅಯ್ಯೋ ಋತು ತಲೆ ಆಗೋಯ್ತು ಸುಸು. ಅಯ್ಯೋ ಅಯ್ಯೋ ಯಪ್ಪ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ನಿನ್ನ ಋತು ಅನ್ನಿಸ್ತೈತೆ ನನಗೆ. ಹೋಗತ್ತ ಈ ಹುಡುಗಿ ಸುಗುಣ ಮಾಡೋದು ಒಂದೊಂದಲ್ಲ ಕಣಪ್ಪ. ಅಲ್ಲ ಕಣಮ್ಮೆ ಒಳ್ಳೆ ಜೋರಾಗಿ ಬಾಸಿದ್ರೆ ಅವು ಕೂದಲು ಇರ್ತಾ. ನಾನು ಹೇಳಿದ್ದೀನಿ ಉದುರುತ್ತಾವೆ ಅಂದ್ರೆ ನಾನೆಲ್ಲ ಬಾಸ್ತೀನಿ ಬಾ ಇಲ್ಲಿ ಜಡೆ ಹಾಕ್ತೀನಿ ಅಂತ ಅವಳಿಗೆ ಕರ್ದಳು ಕೂದಲು ಉದ್ರಾಗ ಮಾಡಿದ್ಲಲ್ಲ ಬೋಸುನು. ಅಯ್ಯೋ ನನ್ನ ಋತು ತಲೆ ಆದಂಗೆ ಆಯ್ತಾ? ಅಯ್ಯೋ 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 ಸುಗುಣಕ್ಕ ನೀನು ಹಿಂಗೆ ಮಾಡಬಾರ್ದಾಗಿತ್ತು ನನಗೆ. ಅಯ್ಯೋ ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ. ಏ ಸುಸು ನಾನೇನು ಅದೇ ಬೇಕಲ್ಲೂ ಕೆಡವಲಿಲ್ಲ ಕಣೆ. ಅದು ಹೆಂಗೆ ಕೆಡ್ಬೇಕಾಗುತ್ತೆ? ತಲೆ ನಾನು ಮಸ್ತಾಗಿ ಬಾಸಿದ್ನಿ ಕಣೆ ಎಲ್ಲಾರ್ಗೂನು. ಅಯ್ಯೋ ನಾನೇನು ಅದೇ ಬೇಕಲ್ಲೂ ಬಾಸಿದ್ನೇನೆ. ಅಯ್ಯೋ ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ ನನಗೆ. ಅಯ್ಯೋ ನಾ ಸುಮ್ಮನಿದ್ರು ಇರ್ತಿದ್ನಲ್ಲಪ್ಪ. ನಾನಿವ ಸುಗುಣ ಕೂದಲು ಕೆಡವಿದ್ಲು ಅಂತ ಹೆಸ್ರು ಹೊತ್ಕೊಂಡಲ್ಲಪ್ಪ. ಅಯ್ಯೋ ಅಯ್ಯೋ ದೇವ್ರಿ ನಾನು ಗಿಗಳಮ್ಮ ದೇವ್ರ ಆಣೆ ಮೆಲ್ಲಕ್ಕೆ ಕಣಮ್ಮ ಹಿಂಗೆ ಅಂದಿದ್ದು ಸುಸ್ಸು. ಇವಾಗ ಸುಗುಣಂಗೆ ಇವಾಗ ಸರಿಯಾಗಿ ಬೈದು ಬಿಡ್ತಾರೆ ಕಣೆ. ತಡಿ ತಾಯಿ ಮಗಳಿಬ್ರು ಸುಗುಣ ಬೈಸ್ಕೊಳ್ಳಿ. ಆಗ್ಬೇಕು ಇವಳು ಹಂಗೆ ಇಲ್ಲಿ ತಲೆ ಬಸಕ್ಕೆ ಬಂದವಳೆ. ಆಗ್ಬೇಕು ಇವಳು ಗೊತ್ತಾಗ. ನನಗೆ ಯಾಕಂದ್ರೆ ನನ್ನ ಕೂದಲು ಹೆಂಗಿದ್ವು ಹಂಗೆ ಮಾಡಿಕೊಡು ನೀನು. ಅಯ್ಯಯ್ಯೋ ಸುಸು ನಿನ್ನ ಋತು ಅದೇ ಕಣೆ. ಸುಸು ನಿನ್ನ ಋತು ಆಗಿದೆಯಾ? ಋತು ತಲೆ ಆಯಿತು ನಿಂದು. ನೋಡಿದ್ರಲ್ಲ ವೀಕ್ಷಕರೇ, ಋತುನ ಕೂದಲಿಲ್ಲ ಅಂತ ಹೇಳಿ ಎಳಿಸ್ತಿದ್ದಂತಹ ಸುಸು ತಲೆ ಸೇಮ್ ಋತು ತಲೆನೇ ಆಯಿತು. ಋತುನಿಗೆ ಕೂದಲು ಬರಲಪ್ಪ. ಇವಳ ಕೂದಲು ಹೋಗಿ ಋತುನಿಗೆ ಕೂದಲು ಬರಲಿ. ಹೆಂಗೂ ಕೂದಲು ಬರ್ತಾ ಬಿಡಿ ಋತುನಿಗೆ. ಅಲ್ಲ ನೋಡು ಹೆಂಗೆ ಎಳಿಸ್ತಾ ಇದ್ಲು. ಈ ಸುಗುಣ ಬೇರೆ ತಲೆ ಬಾಚಾಡಕ್ಕಂತ ಬಂದ್ಬಿಟ್ಟು ಇವಾಗ ಅವಳ ಮೇಲೆ ಇವಾಗ ರೇಗಾಡ್ತಾರೆ. ತಡಿ ತಾಯಿ ಮಗಳಿಬ್ರು ಕೂದಲು ಹೋಗ್ಬಿಟ್ವು. ಋತು ತಲೆನೇ ಆಯಿತು. ಸೇಮ್ ಟು ಸೇಮು ಋತು ತಲೆ ಹೆಂಗಿತ್ತು ಅವಾಗ ಎಳಿಸ್ಬೇಕಾದ್ರೆ ಹೆಂಗಿತ್ತು ಹಂಗಾಯ್ತು. ಇನ್ನು ಚೆನ್ನಾಗೈತೆ ಸುಸುದು ನೋಡೋದಕ್ಕೆ ಇನ್ಮೇಲಿಂದನ ಪರಿಸ್ಥಿತಿ. ನೋಡ್ಬೇಕು ಇನ್ಮೇಲೆ ಚೆನ್ನಾಗಿರುತ್ತೆ. ನೋಡ್ತಾ ಇರ್ರಿ. ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.